ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ಚಳಿಗಾಲಕ್ಕೆ ಒಂದು ಲಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ. ಈ ಚಳಿಗಾಲದಲ್ಲಿ ಹುಷಾರು ತಪ್ಪಿದ್ರೆ ಅಥವಾ ಕೋಲ್ಡು, ಕೆಮ್ಮು ಈ ಥರ ಏನಾದರೂ ಆದರೆ, ಮತ್ತು ಬಾಡಿಲಿ ತುಂಬ ಸುಸ್ತು ಅನ್ನಿಸ್ತಿದ್ರೆ, ನಿಶಾಲ್ಗೆ ಜ್ವರ ಬಂದಿದೆ, ಅವನೇನು ತಿಂತಾ ಇಲ್ಲ, ಅದಕ್ಕೇ ಈ ಪ್ರೋಟೀನ್ ಲಡ್ಡು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಲಡ್ಡು ಆದರೆ ಎಲ್ಲ ಥರ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮಾಡ್ತೀವಿ, ತಿಂದ್ಬಿಡ್ತಾರೆ, ಗೊತ್ತಾಗಲ್ಲ ಅವ್ರಿಗೆ. ನೀವು ಒಂದೊಂದೇ ಸೀಡ್ಸ್ ಕೊಡ್ತೀರಾ, ಒಂದೊಂದೇ ಡ್ರೈ ಫ್ರೂಟ್ ಕೊಡ್ತೀರಾ ಅಂದರೆ ಅದನ್ನು ಅವ್ರು ಗ್ಯಾರಂಟಿ ತಿನ್ನಲ್ಲ. ಜ್ವರ ಎಲ್ಲ ಬಿಟ್ಟಿದೆ, ಆದರೆ ಅವನಿಗೆ ಸ್ವಲ್ಪ ಗಂಟಲು ನೋವು, ಸ್ವಲ್ಪ ಸುಸ್ತು, ಸ್ಕೂಲ್ಗೆ ಹೋಗಿಲ್ಲ, 2 ದಿವಸ ಆಯಿತು. ಇವಾಗ ಲಡ್ಡು ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ತುಂಬ ಸುಲಭ ಇದು ಮಾಡೋದು, ಮತ್ತು ತುಂಬ ಹೆಲ್ತಿ ಇದು. ಈ ವಿಂಟರಲ್ಲಿ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, 1 ಕಪ್ನಷ್ಟು ತೊಗೊಂಡಿದ್ದೀನಿ. 1/4 ಕಪ್ನಷ್ಟು ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಕಪ್ಪುದು ಬಿಳಿದು ಎರಡು ಮಿಕ್ಸ್ ಆಗಿದೆ ಇದರಲ್ಲಿ. ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ 1/4 ಕಪ್ನಷ್ಟು, ಮತ್ತು ಇದು ಸನ್ಫ್ಲವರ್ ಸೀಡ್ಸು 1/4 ಕಪ್ನಷ್ಟು, ಬಾದಾಮಿ 1/2 ಕಪ್ನಷ್ಟು ತೊಗೊಂಡಿದ್ದೀನಿ. ಖರ್ಜೂರ ತೊಗೊಂಡಿದ್ದೀನಿ 2 ಕಪ್ನಷ್ಟು ಇದೆ. ಖರ್ಜೂರ ಬೇಡ, ಬೆಲ್ಲದಲ್ಲೇ ಮಾಡ್ತೀವಿ ಅಂತ ಅಂದರೆ ಬರೀ ಬೆಲ್ಲನೇ ಹಾಕಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಖರ್ಜೂರ ಸ್ವಲ್ಪ ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ 1/2 ಕಪ್ನಷ್ಟು ಇದೆ. ಮತ್ತು ಕೊಬ್ಬರಿ 1 ಕಪ್ನಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ 1/2 ಕಪ್ನಷ್ಟು ತೊಗೊಂಡಿದ್ದೀನಿ. ಇದು ಗೋಧಿ ಹಿಟ್ಟು, ಇದು ಕಡಲೆ ಹಿಟ್ಟು, ಇದು ಬೋಂಡ ಮಾಡ್ತೀವಲ್ಲ ಅದೇ ಹಿಟ್ಟು. ಮತ್ತು ಬೆಲ್ಲ ಬೇಕಾಗುತ್ತೆ, ತುಪ್ಪ ಬೇಕಾಗುತ್ತೆ 1/2 ಕಪ್ನಷ್ಟು. ಇವಾಗ ಇದನ್ನೆಲ್ಲ ಹುರಿದು ತೊಗೋಬೇಕು ನಾವು. ನಾನಿಲ್ಲಿ ಒಂದೊಂದೇ ಹುರಿದು ತೊಗೊಳ್ತೀನಿ. ಕಡಲೆ ಬೀಜ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದು ಬೇಕಿದ್ರೆ ನೀವು ಈ ಚಿಪ್ಪೆನ ಸಪ್ರೇಟ್ ಮಾಡ್ಕೋಬೋದು, ಇಲ್ಲ ಹೀಗೇನು ಮಾಡ್ಕೋಬೋದು. ಹೀಗೆ ಮಾಡಿದ್ರೆ ಏನು ತೊಂದರೆ ಇಲ್ಲ, ಒಳ್ಳೆಯದೇ ಅದು. ನಾನು ಚಿಪ್ಪೆ ತೆಗಿತಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇದೇ ಥರನೇ ಎಲ್ಲ ನಾವೇನೇನು ತೊಗೊಂಡಿದ್ದೀವಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ, ಬಾದಾಮಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದು ಚೆನ್ನಾಗಿ ಗುಂಡಿಗಾಗುತ್ತೆ. ಬಾದಾಮಿ ಫ್ರೈ ಆದಮೇಲೆ ಪಟ್ ಅಂತ ಸಿಗ್ತಾ ಇರುತ್ತೆ, ಅವಾಗ ಫ್ರೈ ಆಗಿದೆ ಅಂತ. ಇವಾಗ ನಾನು ಇದಕ್ಕೆ ಎಳ್ಳು, ಪಂಪ್ಕಿನ್ ಸೀಡ್ಸು ಮತ್ತು ಇದು ಸನ್ಫ್ಲವರ್ ಸೀಡ್ಸು 1/2 ಸ್ಪೂನ್ನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಫ್ಲೇಮ್ ಫುಲ್ ಕಮ್ಮಿ ಇಟ್ಕೊಂಡು ಹಾಕ್ಕೊಂಡು ಹುರ್ಕೋಬೇಕು, ಯಾಕೆಂದರೆ ಗಸಗಸೆ ಹಾಕಿದ ತಕ್ಷಣ ಬೇಗ ಸೀದೋಗ್ಬಿಡುತ್ತೆ. ನೋಡಿ, ಇದೆಲ್ಲ ಫ್ರೈ ಆಯಿತು, ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು. ಇವಾಗ ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸಾಕಿದ್ದು ತೆಗೆದ್ಬಿಡೋಣ. ತುಪ್ಪ ನಾನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ, ಎಲ್ಲ ಗಟ್ಟಿ ಆಗಿಬಿಟ್ಟಿದೆ, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಸ್ವಲ್ಪ ಅದು ಮೆತ್ತಗಾಗಲಿ ಅಂತ ಹೇಳಿ ಇಲ್ಲೇ ಸ್ಟವ್ ಪಕ್ಕನೇ ಇಟ್ಟಿದ್ದೀನಿ ಆಗಲಿಂದ. ಇವಾಗ ಇದ್ರ ಜೊತೆನೇ ಈ ಕೊಬ್ಬರಿನೂ ಹಾಕ್ಕೊಂಡ್ಬಿಡ್ತೀನಿ. ಕೊಬ್ಬರಿ ಇನ್ನೂ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಕೊಬ್ಬರಿ. ನೋಡಿ, ಇವಾಗ ಇದಾಗಿದೆ, ಇದನ್ನು ಇಳಿಸಿಟ್ಕೊಂಡ್ಬಿಡ್ತೀನಿ. ಇವಾಗ ನಾನಿಲ್ಲಿ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ತುಪ್ಪದಲ್ಲಿ ಚೆನ್ನಾಗಿ ಅದು ಘಮ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು ನಾವು. ಕಡಲೆ ಹಿಟ್ಟನೂ ಅಷ್ಟೇ, ಗೋಧಿ ಹಿಟ್ಟನೂ ಅಷ್ಟೇ. ಇನ್ನೊಂದು 2 ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಇದಕ್ಕೆ ತುಪ್ಪ ಅಷ್ಟೇ ಇಷ್ಟೇ ಅಂತ ಏನಿಲ್ಲ, ನೀವು ಜಾಸ್ತಿನೂ ಹಾಕೋಬೋದು, ಕಡಿಮೆನೂ ಹಾಕೋಬೋದು. ತುಪ್ಪ ಇಲ್ಲದೇನೂ ನೀವು ಮಾಡ್ಕೋಬೋದು. ಆದರೆ ವಿಂಟರ್ ಲಡ್ಡು ಮಾಡ್ತಾ ಇರೋದ್ರಿಂದ ತುಪ್ಪ ಹಾಕಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ವಿಂಟರ್ಗೆ ಅಂತ ಮಾಡ್ತಿರೋದ್ರಿಂದ. ಯಾಕೆಂದರೆ ವಿಂಟರಲ್ಲಿ ತುಪ್ಪ ತಿನ್ನೋದು ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದು ಕಲರ್ ಚೇಂಜ್ ಆಗಬೇಕು. ಕಡಲೆ ಹಿಟ್ಟು ಅದು ಯೆಲ್ಲೋ ಕಲರ್ ಇದ್ದಿದ್ದು ಲೈಟ್ ಬ್ರೌನ್ ಕಲರ್ ಬಂದಿದೆ. ಈ ಥರ ಚೆನ್ನಾಗಿ ಹುರ್ಕೋಬೇಕು, ತುಪ್ಪದಲ್ಲೇ ಹುರಿಬೇಕು ಇದನ್ನು. ಅವಾಗ ಘಮನೂ ಚೆನ್ನಾಗಿ ಬಿಡುತ್ತೆ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಇದನ್ನು ಮತ್ತೆ ಬೇಯಿಸಲ್ಲ, ಇಷ್ಟೇ ಇದು. ಇದಕ್ಕೆ ಬೆಲ್ಲದ ಪಾಕ ಹಾಕಿ ಉಂಡೆ ಕಟ್ಟೋದಷ್ಟೇ. ಇವಾಗ ಇದನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಡೋಣ ಒಂದು ಬಟ್ಲಲ್ಲಿ. ಇವಾಗ ನಾನು ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೂ ಅಷ್ಟೇ ತುಪ್ಪ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ನಾನಿಲ್ಲಿ ಒಂದು 4-5 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪ. ಆಮೇಲೆ ಬೇಕಿದ್ದರೆ ಮತ್ತೆ ಸೇರಿಸ್ಕೊಳ್ಳೋಣ.
ಇವಾಗ ಕಲರ್ ನೋಡ್ಕೊಳ್ಳಿ ಇದು ಯಾವ ಥರ ಇದೆ ಅಂತ. ಇದು ಲೈಟ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ, ಅದು ಕ್ರೀಮ್ ಕಲರ್ ಇದ್ದಿದ್ದು ಇವಾಗ ಬ್ರೌನ್ ಕಲರ್ ಬಂದಿದೆ. ಈ ಥರ ಹುರ್ಕೋಬೇಕು ಇದನ್ನು. ಇವಾಗ ಲಾಸ್ಟಿಗೆ ಈ ಖರ್ಜೂರ ತೊಗೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು ನಾವು. ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಈ ಖರ್ಜೂರ ಒಂದು 5 ನಿಮಿಷಕ್ಕೆ ಮೆತ್ತಗಾಗ್ಬಿಡುತ್ತೆ. ಒಂದು 5 ನಿಮಿಷ ನಾವು ಬಾಡಿಸ್ಕೊಂಡ್ರೆ ಸಾಕು. ನಿಮ್ಗೆ ಇದು 5 ನಿಮಿಷ ಇದು ಬಾಡಿಸ್ಕೊಳ್ಳೋದು ಬೇಡ ಅಂದರೆ ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಸುತ್ತ ಆಡಿಸ್ಕೊಂಡ್ರೆ ತರಿಯಾಗಿ ಪುಡಿ ಆಗುತ್ತೆ. ಹಂಗೂ ಮಾಡ್ಕೋಬೋದು, ಇಲ್ಲಾಂದ್ರೆ ಹಿಂಗೂ ಮಾಡ್ಕೋಬೋದು. ನೋಡಿ ಇವಾಗ ಈ ಡೇಟ್ಸ್ ಎಲ್ಲ ರೆಡಿಯಾಗಿದೆ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು ಒಂದು ಪ್ಲೇಟ್ಗೆ. ಇವಾಗ ನಾನು ಇದಕ್ಕೇನೆ ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲ ಏನಿದಕ್ಕೆ ಜಾಸ್ತಿ ಬೇಕಾಗಲ್ಲ, ಏಕೆಂದರೆ ಈ ಡೇಟ್ಸ್ನು ನಾವು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದರಿಂದ ಸ್ವಲ್ಪ ಉಂಡೆ ಕಟ್ಟೋಕ್ಕೆ ಸಹಾಯ ಆಗುತ್ತೆ. ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಕಪ್ನಷ್ಟು ನಾನು ಬೆಲ್ಲ ಕರಗಿಸಿಟ್ಕೊಳ್ತೀನಿ. ಪಾಕ ಏನು ಬರೋದು ಬೇಡ, ಸ್ವಲ್ಪ ಗಟ್ಟಿಯಾಗಿ ಕುದ್ದು ಗಟ್ಟಿಯಾದರೆ ಸಾಕು. ನಾವು ಬೆಲ್ಲ ಕರಗಿ ಅದು ಗಟ್ಟಿಯಾಗೋದ್ರೊಳಗೆ ಇದನ್ನೆಲ್ಲ ಪುಡಿ ಮಾಡ್ಕೊಂಬಿಡೋಣ. ಇಲ್ಲಿ ಹುರಿದಿಟ್ಟಿದ್ದೀವಲ್ಲ ಇದನ್ನೆಲ್ಲ ಒಂದು ಸುತ್ತು ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಕೋಬೇಕು. ಬೆಲ್ಲ ಗಟ್ಟಿಯಾಗಿ ಕರಗಿದೆ. ಇವಾಗ ಇಷ್ಟು ಕರಗಿದ್ರೆ ಸಾಕು, ಪಾಕ ಏನು ಬರೋದು ಬೇಡ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ. ನಾನು ಆಗಲೇ ಹೇಳ್ದಾಗೆ ಇದು ವಿಂಟರ್ ಲಡ್ಡು ಆಗಿರೋದ್ರಿಂದ, ವಿಂಟರಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೋಲ್ಡು, ಕಾಫು, ಜ್ವರ ಈ ಥರ ಬಂದೇ ಬರುತ್ತಲ್ಲ, ಅದಕ್ಕೆ ನಾವು ಇದನ್ನೆಲ್ಲ ಸೇರಿಸ್ಕೋಬೇಕಾಗುತ್ತೆ. ಏಲಕ್ಕಿ, ಮೆಣಸು, ಲವಂಗ ಮತ್ತು ಶುಂಠಿ ಪುಡಿ ತೊಗೊಂಡಿದ್ದೀನಿ, ಮತ್ತು ಸೋಂಪು, ಬಜೆ ಅಂತ ಹೇಳ್ತೀವಲ್ಲ ಅದು. ಇದನ್ನು ಚೆನ್ನಾಗಿ ಒಳ್ಕಲಲ್ಲಿ ಹಾಕಿ ಕುಟ್ಟಿದ್ರೆ ಈ ಥರ ಆಗುತ್ತೆ. ಇದನ್ನು ಚೆನ್ನಾಗಿ ಕೈಯಲ್ಲೇ ಈ ಥರ ಪುಡಿ ಮಾಡ್ಕೋಬೋದು. ಇದನ್ನೆಲ್ಲ ಇದಕ್ಕೆ ಸೇರಿಸ್ಕೋಬೇಕು. ಮಾಡಿದ್ನೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ಇದನ್ನು ಹಾಕೊಂಡ್ಬಿಡೋಣ. ಹಿಟ್ಟುಗಳು, ಗೋಧಿ ಹಿಟ್ಟು ಮತ್ತು ಈ ಟೈಮ್ನಲ್ಲಿ ತುಪ್ಪ ಬೇಕಿದ್ರೆ ನೀವು ಸೇರಿಸ್ಕೋಬೋದು. ನಾನು ಈ ಹಿಟ್ಟು ಜೊತೆನೇ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡಿದ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬಿಸಿ ಇರುತ್ತೆ, ಹುಷಾರಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಲಡ್ಡು ಎಲ್ಲ ರೆಡಿ ಆಯಿತು. ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಲಡ್ಡು. ಈ ವಿಂಟರ್ಗೆ ಇದು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.